ಹೈಕೋರ್ಟ್ನ ಆದೇಶದಂತೆ ಇಂದು PSI ಪರೀಕ್ಷೆ ನಡೀತಿದೆ. PSI ಮರುಪರೀಕ್ಷೆಯನ್ನು ಬೆಂಗಳೂರಿನ 117 ಕೇಂದ್ರಗಳಲ್ಲಿ ನಡೆಸ್ತಿರ್ತಕ್ಕಂಥದ್ದು. ನನ್ನ ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, ನಾವೀಗ ಬೆಂಗಳೂರಿನ RC ಕಾಲೇಜಿನಲ್ಲಿದ್ದೇವೆ. RC ಕಾಲೇಜಿನಲ್ಲಿ 117 ಪರೀಕ್ಷಾ ಕೇಂದ್ರಗಳಲ್ಲಿ RC ಕಾಲೇಜ್ ಕೂಡ ಒಂದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳು ನಡೆದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಗೊಳಿಸಿರ್ತಕ್ಕಂಥದ್ದು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 117 ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ಪರೀಕ್ಷೆಯನ್ನು ನಡೆಸಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಂಗಳೂರಿನಾದ್ಯಂತ 117 ಪರೀಕ್ಷಾ ಕೇಂದ್ರಗಳಲ್ಲಿ 54,000 ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ. ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶ ಕೊಡಬಾರದು ಅಂತ ಹೇಳಿ ಬೆಂಗಳೂರಿನಲ್ಲಿಯೇ 117 ಕೇಂದ್ರಗಳನ್ನು ಈಗಾಗಲೇ ಪರೀಕ್ಷಾ ಕೇಂದ್ರಗಳಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ನನ್ನ ಬಲಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, ಈಗಾಗಲೇ PSI ಪರೀಕ್ಷಾರ್ಥಿಗಳು ಕೂಡ ಅಂತಿಮ ಹಂತದ ಸಿದ್ಧತೆಯಲ್ಲಿ ತೊಡಗಿರ್ತಕ್ಕಂಥದ್ದು. 8:30 ವೇಳೆಗೆ ಪರೀಕ್ಷಾ ಕೇಂದ್ರದ ಒಳಭಾಗಕ್ಕೆ ಪರೀಕ್ಷಾರ್ಥಿಗಳನ್ನು ಬಿಡಲಾಗುತ್ತದೆ. ಈಗಾಗಲೇ ಪರೀಕ್ಷಾರ್ಥಿಗಳೆಲ್ಲರೂ ಕೂಡ ಅಂತಿಮ ಹಂತದ ಸಿದ್ಧತೆಯಲ್ಲಿ ತೊಡಗಿದ್ದಾರೆ. 2021ರಲ್ಲಿ ನಡೆದಂತಹ PSI ಪರೀಕ್ಷೆಯ ಅಕ್ರಮ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳು ಕೂಡ ಬಂಧನವಾಗಿದ್ದರು. ತದನಂತರದಲ್ಲಿ ಈ ಒಂದು PSI ಸ್ಕ್ಯಾಮ್ನ ನೇಮಕಾತಿ ವಿಭಾಗದ ADGPಗೂ ಕೂಡ ಈ ಒಂದು ಬಿಸಿ ತಟ್ಟಿತ್ತು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅವರು ಕೂಡ ಒಂದು ಪರೀಕ್ಷಾ ಅಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ ಅಂತ ಹೇಳಿ ಬಂಧನವಾಗಿ ತದನಂತರದಲ್ಲಿ ಜಾಮೀನಿನ ಮೇಲೆ ಬಿಡುಗಡೆಗೊಂಡಿರ್ತಕ್ಕಂಥದ್ದು. ಇರ್ತಕ್ಕಂಥ PSI ಅಭ್ಯರ್ಥಿಗಳು ಗಮನಿಸಿದ್ದಾರೆ ನೀವೆಲ್ಲರೂ ಕೂಡ ಈಗಾಗಲೇ ಅಂತಿಮ ಹಂತದ ಪರೀಕ್ಷೆ ಸಿಬ್ಬಂದಿ ಎಲ್ಲರೂ ಕೂಡ ಪರೀಕ್ಷಾರ್ಥಿಗಳೆಲ್ಲರೂ ಕೂಡ ಸಿದ್ಧತೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್, PSI ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿದ್ದೀರಾ? ಇವತ್ತು ಎಕ್ಸಾಮ್ ನಡೀತಿದೆ, ಮತ್ತೆ ಮರುಪರೀಕ್ಷೆ, ಏನು ಹೇಳ್ತೀರಾ ಅವತ್ತು? ಮಾತಾಡಿ. ಏನು ಹೇಳ್ತೀನಿ ಅಂದ್ರೆ ಏನು ಹೇಳಿದ್ರಿ ಸರ್? ಅಲ್ಲ ಮೇಡಮ್, ಎಕ್ಸೆಲ್ ಸ್ಕ್ಯಾಮ್ ಆಗಿತ್ತು 2021ರಲ್ಲಿ. ತದನಂತರದಲ್ಲಿ 3 ವರ್ಷಗಳ ನಂತರ ಮತ್ತೆ ಹೈಕೋರ್ಟ್ ಆದೇಶ ಮಾಡೋದ್ರಿಂದ ನೀವೆಲ್ಲರೂ ಪರೀಕ್ಷಾರ್ಥಿಗಳಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಸಿಕ್ಕಿದೆ. ಏನು ಹೇಳ್ತೀರಾ? ಅದೇ ಸರ್, ಆ್ಯಕ್ಚುಲಿ ಸ್ಕ್ಯಾಮ್ ಸಲುವಾಗಿ ಎಲ್ಲ ಅದು PSI ಹಗರನಾಗಿ ಎಲ್ಲ ಸ್ಟೂಡೆಂಟ್ಸ್ಗೆ 1 ವರ್ಷ ಆಗಲಿ 2 ವರ್ಷ ಈಗ ಆಗುತ್ತೆ ಇವಾಗ ಆಗುತ್ತೆ ಅಂತ ಎಲ್ಲರೂ ಪ್ರಿಪರೇಷನ್ ಮಾಡ್ಕೊಂಡು ಅರ್ಧ ಜನ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೇಜಾರೇ ಆಗಿಬಿಟ್ಟಿದ್ರು ಸರ್ ಕೋರ್ಟಲ್ಲಿ. ಈ ಥರ ಹಿಂಗೆ ಆಗ್ತದೆಪ್ಪ, ಯಾವಾಗ ಎಕ್ಸಾಮ್ ಬರೋದು ಪಾಸ್ ಮಾಡ್ಕೋದು, ಯಾವಾಗ ನಾವು ಯೂನಿಫಾರ್ಮಲ್ಲಿ ಮುಂದಿನ ವರ್ಷ ಇರ್ತೀವಿ ಅಂತ ಎಲ್ಲರೂ ಆಸೆ ಪಟ್ಟಿದ್ರು. ಈ ವರ್ಷ 24 ಆದರೂ ನೋಡೋಣ ಏನು ಮಾಡುತ್ತೆ ಅಂತ. ಈ ಮರುಪರೀಕ್ಷೆಗೆ ಕೂಡ ಅವಕಾಶ ಮಾಡಿಕೊಟ್ಟಿರೋಂಥದ್ದು. ಮರುಪರೀಕ್ಷೆಗೆ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ನಡೆಸಿದ್ದೀರಾ. ಯಾವ ರೀತಿ ಸಿದ್ಧತೆ ಇತ್ತು ಅಂತ? ಇದು ಸರ್, ಸಿದ್ಧತೆ 1 ಡಿಸೆಂಬರ್ 23 ಅಂತ ಹೇಳಿದ್ರು. ಆಮೇಲೆ ಮತ್ತೆ 1 ತಿಂಗಳು ಟೈಮ್ ಕೊಟ್ಟಿದ ಮೇಲೆ ಸ್ವಲ್ಪ ಸಿದ್ಧತೆ ಮಾಡೋಕ್ಕೆ ಟೈಮ್ ಸಿಕ್ಕಿದೆ ಸರ್. ಮಾಡಿದ್ದೀವಿ, ನೋಡೋಣ ಏನಾಗುತ್ತೆ. ಕ್ವಶನ್ ಪೇಪರ್ ಮೇಲೆ ಗೊತ್ತಾಗುತ್ತೆ. ಇದಿಷ್ಟು ಕೂಡ ಪರೀಕ್ಷಾರ್ಥಿಗಳು ಹೇಳ್ತಿರ್ತಕ್ಕಂಥ ಮಾತು. ಒಟ್ಟಾರೆಗೆ ಸಾಕಷ್ಟು ಸಿದ್ಧತೆಗಳನ್ನು ನಡೆಸಿದ್ದೇವೆ. ಈ ನೆಲೆಯಲ್ಲಿ ಈ ಬಾರಿ ನಾವು ವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಿದ್ದೇವೆ. ನಾವು ಪರೀಕ್ಷೆಯಲ್ಲಿ ಯಶಸ್ವಿಗೊಳಿಸ್ತೀವಿ. ಯಾವಾಗ PSI ಯೂನಿಫಾರ್ಮ್ ಆಗ್ತೀವಿ ಅಂತ ಹೇಳಿ ಆ ಕ್ಷಣಗಳಿಗೋಸ್ಕರ ನಾವು ಕಾಯ್ತಿದ್ದೇವೆ ಅಂತ ಹೇಳಿ ಅವರ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಕ್ಯಾಮರಾಮನ್ ರವಿ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.